ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಅದ್ಭುತವಾದ ವ್ಯಕ್ತಿಯ ಅದ್ಭುತವಾದ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಹಾಗಾದರೆ ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ಅಮ್ಮ. ಹೀಗೆ ಅಮ್ಮನ ಬಗ್ಗೆ ನಾವು ವಿವರಣೆಯನ್ನು ಕೊಡ್ತಾ ಹೋದರೆ ಅದು ಪದಗಳೇ ಸಾಕೋಗೋದಿಲ್ಲ. ಅಮ್ಮ ಅಂದರೆ ಅವಳೊಂಥರ ಅದ್ಭುತ. ಅಮ್ಮ ಅಂದರೆ ಒಂದು ವಿಸ್ಮಯ, ಒಂಥರ ವಿಶೇಷ. ಅವಳ ಬಗ್ಗೆ ನಾವು ಎಷ್ಟೇ ಬರೆದ್ರೂ ಕೂಡ ಬರವಣಿಗೆ ಅನ್ನೋದು ಸಾಕೋಗೋದಿಲ್ಲ. ಅವಳ ಬಗ್ಗೆ ವರ್ಣಿಸ್ತಾ ಹೋದರೆ ಅಕ್ಷರಗಳು, ಪದಗಳೇ ಸಾಕಾಗೋದಿಲ್ಲ. ಅಂತ ಅದ್ಭುತವಾದ ಅಮ್ಮನ ಬಗ್ಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಆ ಕಥೆಯನ್ನು ಕೇಳಿ. ಹೀಗೆ ಯಾರೋ ಒಬ್ಬ ವ್ಯಕ್ತಿ, ಒಬ್ಬರು ಅಂತಲ್ಲ ಒಂದಿಬ್ಬರು ವ್ಯಕ್ತಿಗಳಿರ್ತಾರೆ. ಅವರು ಹೀಗೆ ಮಾತಾಡ್ತಾ ಅಮ್ಮನ ಬಗ್ಗೆ ಏನೋ ಮಾತಾಡ್ತಾ ಇರ್ತಾರೆ. ಆಗ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೇಳ್ತಾರೆ, ನೀವು ಅಮ್ಮನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅಮ್ಮನ ನೀವು ಇಷ್ಟೊಂದೆಲ್ಲ ಪ್ರೀತಿಸ್ತಿರಲ್ಲ, ಹಾಗಾದರೆ ಆಕೆಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಕಥೆಯನ್ನು ಹೇಳಿ, ಅಮ್ಮ ಅಂದರೆ ಏನು ಅಂತ ನಿಮ್ಮ ಬಾಯಿಂದ ಹೇಳಿ ನೋಡೋಣ ಅಂತೇಳಿ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಅಮ್ಮ ಅಂದರೆ ಅವಳೊಂಥರ ವಿಶೇಷದಲ್ಲಿ ವಿಶೇಷ. ಈಗ ನೋಡಿ, ಯಾರಾದರೂ ಈಗ ಒಬ್ಬ ಕವಿ ಯಾವುದೋ ಒಂದು ಲೇಖನವನ್ನು ಬರೆದ್ರೆ, ಯಾವುದೋ ಒಂದು ಪದ್ಯವನ್ನು ಬರೆದ್ರೆ ಅದ್ರ ಕೆಳಗಡೆ ಅವರ ಹೆಸರನ್ನು ಬರ್ಕೋತಾರೆ ಅಲ್ವಾ? ಯಾರೋ ಒಬ್ಬ ಕಲಾವಿದ ಒಂದು ಚಿತ್ರವನ್ನು ಬಿಡಿಸಿದ್ರೆ ಆ ಚಿತ್ರದ ಕೆಳಗೆ ಆತನ ಹೆಸರನ್ನು ಬರ್ಕೋತಾನೆ. ಯಾರೇ ಆಗಲಿ, ಅವ್ರು ಏನೇ ಒಂದು ಸಾಧನೆಯನ್ನು ಮಾಡಿದರೆ ಆ ಸಾಧನೆ ಕೆಳಗೆ ಅವರ ಹೆಸರನ್ನು ಬರ್ಕೋತಾರೆ. ಆದರೆ 9 ತಿಂಗಳು ಗರ್ಭದಲ್ಲಿ ಹೊತ್ತು 5 ವರ್ಷ ಏನು ತನ್ನ ಸೊಂಟದಲ್ಲಿ ಹೊತ್ತು ತನಗೆ ಕೈಲಾದಷ್ಟು ಪ್ರಪಂಚವನ್ನು ತೋರಿಸ್ತಾಳೆ ಅಲ್ವಾ? ಎಷ್ಟು ಸಾಧ್ಯನೋ ಅಷ್ಟು, ತನಗೆ ಎಷ್ಟು ಕಾಣಿಸುತ್ತೋ ಅದಕ್ಕಿಂತ ಎತ್ತರವಾಗಿ ಈ ಪ್ರಪಂಚವನ್ನು ಮಕ್ಕಳಿಗೆ ತೋರಿಸೋಂಥ ಪ್ರಯತ್ನವನ್ನು ಮಾಡ್ತಾಳೆ. ತಾನು ಹಸ್ಕೊಂಡಿದ್ರೂ ಪರವಾಗಿಲ್ಲ, ನನ್ನ ಮಗು ಹೊಟ್ಟೆ ತುಂಬಬೇಕು ಅಲ್ವಾ, ನನ್ನ ಮಗು ಖುಷಿಯಾಗಿರ್ಬೇಕು ಅಂತೇಳಿ ಪ್ರತಿ ಕ್ಷಣನೂ ಆ ಮಗುವಿಗೋಸ್ಕರನೇ ತನ್ನ ಇಡೀ ಜೀವನವನ್ನೇ ಮುಡುಪಾಗಿರ್ತಾಳೆ ತಾಯಿ. ಪ್ರತಿಯೊಬ್ಬರು ಅವರು ಮಾಡಿರೋಂಥ ಕೆಲಸದ ಕೆಳಗೆ, ಅವರ ಸಾಧನೆಯ ಕೆಳಗೆ ಅವರ ಹೆಸರನ್ನು ಬರ್ಕೋತಾರೆ. ಆದರೆ ಇಷ್ಟೆಲ್ಲ ಮಾಡಿರೋಂಥ ತಾಯಿ ಆ ಮಗುವನ್ನು ಶಾಲೆಗೆ ಅಡ್ಮಿಷನ್ ಮಾಡ್ಸೋಕೆ ಹೋದಾಗ, ಆ ಮಗುವನ್ನು ಶಾಲೆಗೆ ಸೇರ್ಸೋಕೆ ಅಂತ ಹೋದಾಗ ಅಲ್ಲಿ ತಂದೆ ಹೆಸರನ್ನು ಬರೆಸ್ತಾಳೆ. ಪ್ರತಿಯೊಬ್ಬರು ಅವ್ರ ಸಾಧನೆ ಕೆಳಗೆ ಅವ್ರ ಹೆಸರು ಬರ್ಕೋತಾರೆ. ಆದರೆ ಇಲ್ಲಿ ತಾಯಿ ಅನ್ನೋ ಜೀವ ಮಾತ್ರ ಆ ಮಗುವನ್ನು ಒಂದು ಕಡೆ ಅಡ್ಮಿಷನ್ ಮಾಡ್ಸೋಕೆ ಅಂತ ಹೋದಾಗ, ಶಾಲೆಗೆ ಹೋದಾಗ ಅಲ್ಲಿ ಆಕೆ ಹೆಸರು ಬರ್ಸೋದಿಲ್ಲ. ಆಕೆಯ ಗಂಡ ಅಂದರೆ ಆ ಮಗುವಿನ ತಂದೆಯ ಹೆಸರನ್ನು ಬರೆಸ್ತಾಳೆ. ಅವಳು ತಾಯಿ ಅಂತೇಳಿ ಆತ ಹೇಳ್ತಾನೆ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ರತಿಯೊಬ್ಬರು ಅಷ್ಟೇ, ಏನೋ ಮಾಡಿದ್ದಾರೆ ಅಂದರೆ ಅದು ಮಾಡಿದವ್ರು ಯಾರು ಅಂತೇಳಿ ಆ ಹೆಸರನ್ನು ಕೂಡ ಬರ್ಕೋತಾರೆ ಅಲ್ವಾ? ಅಂಥದ್ರಲ್ಲಿ ಇಷ್ಟೆಲ್ಲ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿರೋಂಥ ಈ ತಾಯಿ ಮಾತ್ರ ಮುಂದೆ ಆ ತಂದೆ ಹೆಸರನ್ನು ಬರೆಸ್ತಾಳೆ. ಆಕೆನೇ ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥ ಪ್ರೀತಿ ತುಂಬಿರೋಂಥ ಏಕೈಕ ಜೀವ ಅಂದರೆ ಅದು ಅಮ್ಮ ಮಾತ್ರ ಅಂತೇಳಿ ಆ ವ್ಯಕ್ತಿ ಹೇಳ್ತಾರೆ. ಆ ವ್ಯಕ್ತಿಯ ಮಾತನ್ನು ಕೇಳಿ ಈ ಎದುರುಗಡೆ ಇದ್ದಂಥ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಯಾಕಂದರೆ ಆ ವ್ಯಕ್ತಿ ಹುಟ್ಟಿದಾಗಿನಿಂದನೂ ತಾಯಿ ಪ್ರೀತಿಯನ್ನೇ ನೋಡಿರೋದಿಲ್ಲ. ಈ ವ್ಯಕ್ತಿ ಮಾತನ್ನು ಕೇಳಿ ಆತ ಒಂದು ಇಮ್ಯಾಜಿನೇಷನ್, ಓ ಅಮ್ಮ ಅಂದರೆ ಹೀಗಿರ್ತಾರ ಅಂತೇಳಿ ಆತ ಏನೋ ಒಂದು ಆತನೇ ಇಮೇಜ್ ಮಾಡ್ಕೋತಾ ಇರ್ತಾನೆ, ಅಂದ್ಕೋತಾ ಇರ್ತಾನೆ, ಅದರಲ್ಲೇ ಬದುಕಿರ್ತಾನೆ. ಆತನ ಕಣ್ಣಲ್ಲೂ ಕೂಡ ಕಣ್ಣೀರು ಬರುತ್ತೆ ಈ ಕಥೆಯನ್ನು ಕೇಳಿದಾಗ. ಹೀಗೆ ಅಮ್ಮನ ಬಗ್ಗೆ ನಾವು ಒಂದೆರಡು ಅಕ್ಷರಗಳಲ್ಲಿ, ಒಂದೆರಡು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವಳೊಂಥರ ವಿಸ್ಮಯದಲ್ಲಿ ವಿಸ್ಮಯ, ಅದ್ಭುತಗಳಲ್ಲಿ ಅದ್ಭುತ. ವಿವರಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲದೆ ಇರೋವಂಥ ಏಕೈಕ ಜೀವ ಅಂದರೆ ಅದು ಅಮ್ಮ ಮಾತ್ರ. ಅಂಥ ಅಮ್ಮನ ನಾವು ಬರೀ ಅಮ್ಮಂದರ ದಿನ ಮಾತ್ರ ಗೌರವಿಸೋದಲ್ಲ, ಪ್ರತಿದಿನ ಪ್ರತಿ ಕ್ಷಣನೂ ಆಕೆಯನ್ನು ಗೌರವಿಸಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.